ಮಾರ್ಚ್ 1ರಿಂದ ಮಾರ್ಚ್ 9ರವರೆಗೆ ವನಕಲ್ಲು ಮಠದ ಜಾತ್ರಾ ಮಹೋತ್ಸವವು ಹೆಗ್ಗುಂದ ಮಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವರಮಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯಲಿದೆ. ರಾಜ್ಯದ ಕಾಡುಗೊಲ್ಲ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ಸಾತೇನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕಾಡುಗೊಲ್ಲ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ್, ಜಾತ್ರೆಯ ಅಂಗವಾಗಿ ಪ್ರತಿದಿನ ಒಂದೊಂದು ಧಾರ್ಮಿಕ ಪೂಜಾ ಕಾರ್ಯಗಳು, ಸಮಾರಂಭಗಳು ಶ್ರೀಮಠದಲ್ಲಿ ನಡೆಯಲಿದ್ದು, ಪ್ರಮುಖವಾಗಿ ಮಾರ್ಚ್ 8ರಂದು ಮಠದಲ್ಲಿ ಬೆಳಗ್ಗೆ ಕವಿಗೋಷ್ಠಿ ಹಮ್ಮಿಕೊಂಡಿದ್ದು ಅನೇಕ ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಮಾರ್ಚ್ 9ರಂದು ಬ್ರಹ್ಮರಥೋತ್ಸವಕ್ಕೆ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮಿಗಳು ಸೇರಿದಂತೆ ಸಚಿವರು, ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿನಲ್ಲಿ ಇರುವಂತಹ ಶ್ರೀ ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ, ಅದರ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಬಸವ ರಮಾನಂದ ಸ್ವಾಮಿಗಳು ಮಹಾಸ್ವಾಮಿಗಳು ಮಾರ್ಚ್ ತಿಂಗಳ 1ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳು ಇರುತ್ತವೆ. ಅದರಲ್ಲಿ ಮುಖ್ಯವಾಗಿ 9ನೇ ತಾರೀಕು ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಇರುತ್ತೆ. ಮಧ್ಯಾಹ್ನ 11ವರೆಗೆ ಬ್ರಹ್ಮ ರಥೋತ್ಸವ ಇರುತ್ತೆ. ಏನು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಕಾಡುಗೊಲ್ಲ ಸಮಾಜದ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ 8 ಮತ್ತು 9ನೇ ತಾರೀಕಿನಂದು ಮುಖ್ಯವಾದಂಥ ಕಾರ್ಯಕ್ರಮಗಳು ಇರ್ತವೆ. ಅದರಲ್ಲಿ 8ನೇ ತಾರೀಕು ಕವಿಗೋಷ್ಠಿ ಇರುತ್ತೆ. ಸುಮಾರು ಜನ ವಿದ್ವಾಂಸರು, ಜ್ಞಾನಿಗಳು, ಸಂಪಾದಕರುಗಳು ಅವತ್ತು 8ನೇ ತಾರೀಕು ಕವಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ 9ನೇ ತಾರೀಕು ಬ್ರಹ್ಮ ರಥೋತ್ಸವ ಇರೋದರಿಂದ ರಾಜ್ಯದ ಗೃಹ ಮಂತ್ರಿಗಳು, ಸಹಕಾರ ಸಚಿವರು, ದೆಹಲಿಯ ವಿಶೇಷ ಪ್ರತಿನಿಧಿಗಳಾದಂಥ ಜಯಚಂದ್ರ ಸಾಹೇಬರು, ಮತ್ತು ಪರಮೇಶ್ವರ್ ಸಾಹೇಬರು, KN ರಾಜಣ್ಣ ಸಾಹೇಬರು, ಮತ್ತು ಗುಬ್ಬಿ ಕ್ಷೇತ್ರದ ಶಾಸಕರಾದಂಥ SR ಶ್ರೀನಿವಾಸ ಅಣ್ಣ ಸಾಹೇಬರು, ಅದೇ ರೀತಿ ಕೇಂದ್ರ ಸಚಿವರಾದಂಥ V ಸೋಮಣ್ಣ ಸಾಹೇಬರು, ಮತ್ತು ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸಚಿವರು ಮತ್ತು ಶಾಸಕರುಗಳು ಮತ್ತು MP ಗಳು ಭಾಗವಹಿಸಿದ್ದಾರೆ. ಅದೇ ರೀತಿ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶಿವರಾಜ್ ತಂಗಡಗಿ ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಒಂದು ದೊಡ್ಡ ಮಠವಾದ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ರವರು ಭಾಗವಹಿಸ್ತಾ ಇದ್ದಾರೆ ಬ್ರಹ್ಮ ರಥೋತ್ಸವಕ್ಕೆ. ಹಾಗಾಗಿ ದಯಮಾಡಿ ನಮ್ಮ ಕಾಡುಗೊಲ್ಲ ಸಮಾಜಕ್ಕೆ ಒಂದು ಮಠ ಇದೆ ಅಂತಂದರೆ ಅದು ವನಕಲ್ಲು ಮಠ. ಅದರ ಪೀಠಾಧ್ಯಕ್ಷರಾದಂಥ ಶ್ರೀ ಬಸವ ರಮಾನಂದ ಸ್ವಾಮಿಗಳು ಕಾಡುಗೊಲ್ಲರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಕಾಡುಗೊಲ್ಲರ ಮೀಸಲಾತಿ, ST ಮೀಸಲಾತಿ ಹೋರಾಟ ಮತ್ತು ಕಾಡುಗೊಲ್ಲರ ಒಂದು ಏಳಿಗೆಗಳ ಬಗ್ಗೆ ಅವರು ಶ್ರಮ ಹಾಕ್ತಾ ಇದ್ದಾರೆ. ಆ ಒಂದು ಶ್ರಮಕ್ಕೆ ನಾವು ಒಂದು ಸಪೋರ್ಟ್ ಕೊಡಬೇಕಾಗುತ್ತೆ. ಹಾಗಾಗಿ ಕಾಡುಗೊಲ್ಲ ಸಮಾಜದ ಬಂಧುಗಳು, ನಮ್ಮ ಗುಬ್ಬಿ ತಾಲೂಕಿನ ಕಾಡುಗೊಲ್ಲ ಸಮಾಜದ ಬಂಧುಗಳು, ಅದೇ ರೀತಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಸುಮಾರು 40 ತಾಲೂಕುಗಳಲ್ಲಿ ಇರುವಂತಹ ಕಾಡುಗೊಲ್ಲ ಸಮಾಜದ ಬಂಧುಗಳು ಈ ಬ್ರಹ್ಮ ರಥೋತ್ಸವ ಮತ್ತು ವಿವಿಧ ಕಾರ್ಯಕ್ರಮಗಳು ಏನು 1ನೇ ತಾರೀಕಿಂದ 9ನೇ ತಾರೀಕು ನಡೀತಾ ಇದ್ದಾವೆ ಎಲ್ಲದಕ್ಕೂ ಭಾಗವಹಿಸಿ ಶ್ರೀಮಠಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ವನಕಲ್ಲು ಮಲ್ಲೇಶ್ವರ ಸ್ವಾಮಿ ಪಾದಾರಕ್ಕೆ ನಮಸ್ಕೃತ. ಇಲ್ಲಿರ್ತಕ್ಕಂಥ ಸ್ವಾಮಿಗಳಿಗೆ ನಮಸ್ಕರಿಸ್ತಾ, ಅಧ್ಯಕ್ಷರಾದಂಥ ಗಂಗಣ್ಣನವರು, ಬಸವರಾಜಪ್ಪನವರು, ದೊಡ್ಡವೀರೇನವರೇ, ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಕಾಡುಗೊಲ್ಲರ ಮುಖಂಡದಲ್ಲಿ ಗುಬ್ಬಿ ತಾಲೂಕಿನಾಗೆ ಹೋದ ತಿಂಗಳು 104 ಬಲ್ರಟ್ಟಿನೂ ನಾವು ಸ್ವಾಮಿಯರ ನೇತೃತ್ವದಲ್ಲಿ ಎಲ್ಲ ಪ್ರವಾಸ ಮಾಡಿ ಹೆಚ್ಚಿನದಾಗಿ
ಎಲ್ಲ 104 ಬಲ್ರಟ್ಟಿಗೂ ನಾವು ಅಲ್ಲೇ ಅವತ್ತಿಂದಲೂ ನಾವು ಅಲ್ಲೇ ಕ್ಯಾನ್ವಾಸ್ ಮಾಡ್ದಂಗೆ ಹೇಳಿದ್ದೀವಿ. ಮಾರ್ಚಿ 9ನೇ ತಾರೀಕು ಜಾತ್ರೆ ಅಂತ ಹೇಳಿ ಬುದ್ಧೇರು ಹೇಳೋರೆ, ನಾವು ಹೇಳಿದ್ದೀವಿ. ಅವತ್ತಿಂದಲೂ ನಾವು ಹೇಳ್ಕೊಂಡೇ ಬರ್ತಾಲೇ ಇದ್ದೀವಿ. ಈಗ ದವಸ ಧಾನ್ಯ ಹೆಚ್ಚಿನ ರೀತಿಯಾಗಿ ಹೆಂಗೆ ಕೊಟ್ಟು ಸ್ವಾಮಿಗಳನ್ನ ಈಗ ಅವರು ಆ ಮಟ್ಟಕ್ಕೆ ಹಣಕಾಸು ನೆರವು, ದವಸ ಧಾನ್ಯ, ಕಾಯಿ, ಅಕ್ಕಿ ಪ್ರತಿಯೊಂದು ಕೊಟ್ಟು ಅವರಿಗೆ ಸಹಕಾರ ಕೊಟ್ಟು ಇದೇ ಭೂತಪ್ಪನ ಸ್ವಾಮಿ ದೇವಸ್ಥಾನತ್ತವ ನಾವು ಫಂಕ್ಷನ್ ಇಟ್ಕೊಂಡಿದ್ದು. ಅದಕ್ಕೆ ಎಲ್ಲರೂ ಸಹಕಾರದಿಂದಲೂ ಅಷ್ಟು ಮನಸ್ಸಿಗೆ ಉಲ್ಲಾಸವಾಗಿ ಸ್ವಾಮಿಗಳನ್ನ ಕಳಿಸಿದ್ದೀವಿ. ಈಗ ಅದೇ ರೀತಿಯ 8, 9ನೇ ತಾರೀಕಿಗೆ ಬ್ರಹ್ಮ ರಥೋತ್ಸವ ಇರುತ್ತೆ. ನಮ್ಮ ಕಾಡಗಲ್ಲರ ಮುಖಂಡರಾದಂಥ 13 ಜಿಲ್ಲೆ 44 ತಾಲ್ಲೂಕಿಗೂ ಬಂದಿದ್ದರು ಇವತ್ತು ಅದೇ ರೀತಿ ಬರಬೇಕು. ನಮ್ಮ ಜನಾಂಗಕ್ಕೆ ಹೆಚ್ಚಿನದಾಗಿ ರಾಜ್ಯಾಧ್ಯಕ್ಷ ಆದಂಥ ರಾಜಣ್ಣರ ನೇತೃತ್ವದಲ್ಲಿ ಮಣಕಲ್ ಬಸವನಂದ ರಮಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಹೆಚ್ಚಿನದಾಗಿ ಮಾಡ್ತಾ ಇದ್ದೀವಿ. ನಮ್ಮ ಕಾಡಗಲ್ಲರಲ್ಲಿ ನಮ್ಮ ಗುಬ್ಬಿ ತಾಲೂಕಿನಾಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಜನಾಂಗದ ಬಗೆಗೆ ಹೆಚ್ಚಿಗೆ ರಾಜ್ಯಾಧ್ಯಕ್ಷರಾದ ರಾಜಣ್ಣರು ಸ್ವಾಮಿಗಳು ಭಾಳ ಇದನ್ನು ಅಂತ ಹೇಳಿ ಭಾಳ ಪಣ ತೊಟ್ಟು ನಿಂತವ್ರೆ. ಅದಕ್ಕೆ ನಮ್ಮ ಹೆಚ್ಚಿನದಾಗಿ ನಮ್ಮ ಗುಬ್ಬಿ ತಾಲೂಕಿನ ಜನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಂತ ಇದ್ವಿ. ಅದೇ ರೀತಿ ಈಗ ಹೆಂಗೆ 114 ಬಲ್ರಟ್ಟಿಗೂ ಎಷ್ಟು ಅದ್ದೂರಿ ಇದರಲ್ಲಿ ಕರ್ಕೊಂಡು ಹೋಗಿದ್ರು, ಅದೇ ರೀತಿಯ ಆ ಜಾತ್ರೆ ಮಹೋತ್ಸವಗೂ ನಾವು ಭಾಗವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಅವತ್ತು ಹಂಗೆ ಇದ್ದೀರಾ, ಇವತ್ತು ಹಂಗೆ ಬರ್ತಾ ಇದ್ದೀರಾ, ಅದನ್ನ ಹೆಚ್ಚಿನ ತೀರಾಗಿ ಬರಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾಡುಗೊಲ್ಲ ಸಂಘದ ಗೌರವಾಧ್ಯಕ್ಷ ಬಸವರಾಜು, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಪ್ಪನಹಟ್ಟಿ ತಿಮ್ಮಯ್ಯ, ಮುಖಂಡರಾದ ದೊಡ್ಡವೀರಯ್ಯ, ಜಯಣ್ಣ, ದ್ಯಾವರನಹಟ್ಟಿ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮೋಹನ್ ಎಂಎನ್ ಕೋಟೆ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಗುಬ್ಬಿ. ಮೀಡಿಯಾ ನೆಟ್ವರ್ಕ್